ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಇನ್ನೊಂದು ರೆಸಿಪಿ ತಂದಿದ್ದೇನೆ ಮಕ್ಕಳಿಗೋಸ್ಕರ. ಈ ರೆಸಿಪಿ ಇವನ್ ಮಕ್ಕಳು ಕೂಡ ಮಾಡಬಹುದು, ಅಷ್ಟು ಈಸಿ ಉಂಟು. ಸೊ ಈಗ ರಜೆ ಉಂಟಲ್ಲ, ಸೊ ಅವರಿಗೆ ಕುಕ್ಕಿಂಗ್ ಏನಾದರೂ ಇಂಟ್ರೆಸ್ಟ್ ಇದ್ರೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರಿಗೂ ಹೇಳ್ತಾ ಇದ್ದೇನೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಇದನ್ನು ಮಾಡಿ ನೋಡ್ಬಹುದು ಅವರು. ಆದ್ರೆ ಪೇರೆಂಟ್ಸ್ ಇರ್ಬೇಕು ಅವರ ಜೊತೆ. ತುಂಬಾ ಈಸಿ ಉಂಟು ರೆಸಿಪಿ, ಮತ್ತೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಹೆಚ್ಚು ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಡ. ಬನ್ನಿ ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂತ. ನಾನಿವತ್ತು ಚಿಕನ್ ಫ್ಲಿಟರ್ಸ್ ರೆಸಿಪಿ ಮಾಡ್ತಿದ್ದೇನೆ. ತುಂಬ ಈಸಿ, ಯಾರಿಗೂ ಮಾಡ್ಬೋದು, ಬ್ಯಾಚುಲರ್ಸ್ ಇವನ್ ಮಕ್ಕಳಿಗೂ ಕೂಡ ಮಾಡ್ಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಪೆಪ್ಪರ್, ಮಯೋನೀಸ್. ಪೆಪ್ಪರ್ 1 ಟೀ ಸ್ಪೂನ್ ಸಾಕು, ಮಯೋನೀಸ್ 3 ಟೀ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್, ಮೈದಾ 2 ಟೀ ಸ್ಪೂನ್, ಚಿಕನ್ ಬ್ರೆಸ್ಟ್ ಅರ್ಧ ಕೆಜಿ ಅಟ್ಲೀಸ್ಟ್ ಅಥವಾ 1 ಕೆಜಿ ತಗೊಳ್ಬಹುದು, ಒಂದು ಮೊಟ್ಟೆ, ಚೀಸ್ ತಗೊಳ್ಳಿ 1 ಕಪ್ ಅಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತೆ ಆಯಿಲ್, ನೀವು ಯಾವ್ದು ಯೂಸ್ ಮಾಡ್ತೀರಿ ಅದು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲವನ್ನು ಒಂದು ಬೌಲ್ನಲ್ಲಿ ಕಂಬೈನ್ ಮಾಡಿ ಅಷ್ಟೆಲ್ಲ ಹಾಕಿ ನಾನಿಲ್ಲಿ 1/2 ಕೆಜಿ ಚಿಕನ್ ತಗೊಂಡಿದ್ದೇನೆ. ಸೊ ನೀವು 1 ಕೆಜಿ ತಗೊಳ್ಳೋದಾದ್ರೆ ಈ ಥರ ಡಬಲ್ ಮಾಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆಯಾಗಿ ಮಿಕ್ಸ್ ಆಗಲಿ. ನೋಡಿ ಹೀಗೆ ಆಗಬೇಕು. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಇಡೀರಿ ಇದನ್ನು, ಒಂದು 5-10 ನಿಮಿಷ ಸಾಕು. ನಂತರ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ಈಗ ಒಂದೊಂದೇ ಸ್ಪೂನ್ ತೆಗೆದು ಇದರಲ್ಲಿ ನೀವು ಇದನ್ನು ಫ್ಲಾಟನ್ ಮಾಡಬೇಕು. ನೋಡಿ ಇಷ್ಟು ಮಾಡಬೇಕು. ಆಗ್ತದೆ, ಅದು ಫಸ್ಟಿಗೆ ಸ್ವಲ್ಪ ಅಂಟದೆ, ಮತ್ತೆ ಸರಿ ಆಗ್ತದೆ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿ ಇದು ನೋಡಿ. ಈಗ ನಾನು ಟರ್ನ್ ಮಾಡ್ತಿದ್ದೇನೆ. ನೋಡಿ ಎಷ್ಟು ಚಂದ ಬಂದಿದೆ ಕಲರ್ ಎಲ್ಲ. ಟೇಸ್ಟ್ ಕೂಡ ಅಷ್ಟೇ ಒಳ್ಳೇದು ಬರ್ತದೆ. ಇದು ನಮ್ಮ ಚಿಕನ್ ಫ್ಲಿಟರ್ಸ್ ರೆಡಿ ಆಗಿದೆ. ಇದು ಮಯೋನೀಸ್ ಅಥವಾ ಸಾಸ್ ಅಥವಾ ಎರಡೂ ಸೇರಿಸಿ ನೀವು ತಿನ್ಬಹುದು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ಎಷ್ಟು ಈಸಿ ಉಂಟು ಅಂತ. ಮಕ್ಕಳಿಗೆ ಟ್ರೈ ಮಾಡ್ಲಿಕ್ಕೆ ಹೇಳಿ, ನೀವು ಇರಿ ಅವರ ಜೊತೆ, ಮತ್ತೆ ಟ್ರೈ ಮಾಡ್ಲಿ ಅವರು. ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಿದ್ದೇನೆ ನನ್ನ ಕೂದಲು ನೋಡಿ. ಆಕ್ಚುಲಿ ನನ್ನ ಕೂದಲು ತುಂಬಾ ಅಂದ್ರೆ ತುಂಬಾ ರಫ್ ಕೂದಲು. ಆದ್ರೆ ನಾನೊಂದು ಅಮೆಝಾನ್ ಅಲ್ಲಿ ಒಂದು ಪ್ರಾಡಕ್ಟ್ ನೋಡಿದೆ, ಲೈಕ್ ಶಿಕಾಕಾಯಿ ಆಮ್ಲ ಪೌಡರ್ ಅದೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡಿ ಹಾಕಿದ್ದು. ಒಮ್ಮೆನೆ ಹಾಕಿದ್ದು ನಾನು. ತುಂಬಾ ಒಳ್ಳೆ ಸ್ಮೂತ್ ಆಗಿ ಬಂದಿದೆ. ಇನ್ನು ಯೂಸ್ ಮಾಡಿದ್ರೆ ಹಾಗೆ ಒಳ್ಳೆ ಇರಬಹುದು ಅದು ನಂಗೆ ಅನ್ಸ್ತದೆ. ಯಾಕಂದ್ರೆ ಫಸ್ಟ್ ಯೂಸ್ ಅಲ್ಲೇ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೇನೆ ಹೇಗೆ ಮತ್ತೆ ಏನೆಲ್ಲ ಪ್ರಾಡಕ್ಟ್ ಅದು ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ.
ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.